ಈಗ ದೆಹಲಿಯಲ್ಲಿ ಡಿಕೆ ಬಣದ 10ಕ್ಕೂ ಹೆಚ್ಚು ಶಾಸಕರು ಬೀಡು ಬಿಟ್ಟಿದ್ದಾರೆ. ಇವತ್ತು ಸಂಜೆ ಇನ್ನೊಂದು ಟೀಮ್ ದೆಹಲಿಗೆ ಪ್ರಯಾಣವನ್ನು ಬೆಳೆಸುವ ಸಾಧ್ಯತೆ ಇದೆ. ಸುಮಾರು 7 ರಿಂದ 8 ಶಾಸಕರು ದೆಹಲಿಗೆ ಹೋಗುವ ಸಾಧ್ಯತೆ. ಮಾಗಡಿ ಬಾಲಕೃಷ್ಣ, ಇಕ್ಬಾಲ್ ಹುಸೇನ್, ಶಿವಗಂಗಾ ಬಸವರಾಜ್ ಇವರೆಲ್ಲ ಡಿಕೆ ಬಣದಲ್ಲಿ ನೇರವಾಗಿ ಗುರುತಿಸ್ಕೊಂಡ್ರು. ಆದರೆ ಬಾಲಕೃಷ್ಣ ಅವ್ರನ್ನ ಕೇಳಿದ್ರೆ ನನಗೇನೂ ಗೊತ್ತಿಲ್ಲ, ನಾನು ಧರ್ಮಸ್ಥಳಕ್ಕೆ ಹೋಗಿದ್ದೆ, ಈಗ ಬಂದೆ, ನನ್ನನ್ನು ಯಾರೂ ಸಂಪರ್ಕ ಮಾಡಿಲ್ಲ, ಹೋಗಿದ್ದಾರೆ ಒಂದಷ್ಟು ಜನ ಅಂತ ಗೊತ್ತು ಅಂತ ಒಂದಷ್ಟು ಮಾರ್ಮಿಕವಾದ ಉತ್ತರ. ಇವತ್ತು ಸಾಯಂಕಾಲ ಇನ್ನೊಂದು ಟೀಮ್ ಕೂಡ ಡೆಲ್ಲಿಗೆ ಹೋಗುತ್ತೆ. ಅದು ಕೂಡ ಡಿ ಕೆ ಶಿವಕುಮಾರ್ ಬಣದ ಶಾಸಕರು 7 ರಿಂದ 8 ಜನ ಎಲ್ಲರೂ ಹೋಗ್ಬಿಟ್ಟು ಹೈಕಮಾಂಡ್ ಮೇಲೆ ಒತ್ತಡ ಹಾಕೋದು. ಸಿಂಪಲ್ ಒತ್ತಡವನ್ನು ಹಾಕೋದು. ಒಂದು ಟೀಮ್ ಡೆಲ್ಲಿನಲ್ಲಿದೆ, ಇನ್ನೊಂದಷ್ಟು ಜನ ಇಲ್ಲಿದ್ದಾರೆ. ಆಮೇಲೆ ಈ 7-8 ಶಾಸಕರ ಸಂಖ್ಯೆ ಇನ್ನೂ ಜಾಸ್ತಿ ಆಗ್ಬೋದು. ತಟಸ್ಥರನ್ನ ಇವರೇನು ಕರಿತಾ ಇದ್ದಾರಲ್ಲ, ಅವರಲ್ಲಿ ಯಾರಾದರೂ 1-2-3 ಜನ ಬಂದು ಜಾಯ್ನ್ ಆಗ್ಬೋದು, ನಾನು ಬರ್ತೀನಿ ಅಂತನ್ಬೋದು. ಹೀಗೆ ಈಗ ಸದ್ಯಕ್ಕೆ ಡಿ ಕೆ ಬಣ ತುಂಬ ಯಾವಾಗ ಸರ್ಕಾರಕ್ಕೆ 2.5 ವರ್ಷ ತುಂಬ್ತೋ ಇಮ್ಮಿಡಿಯೇಟಾಗಿ ಆ್ಯಕ್ಷನ್ಗಿಳಿದಿದ್ದಾರೆ. ಇನ್ನು ಕಾಯಕ್ಕಾಗಲ್ಲ. ಅಂತಿಮ ಮಾಡಿ ಅಂತ ನಾವು ಹೈಕಮಾಂಡ್ನಲ್ಲಿ ಮನವಿ ಮಾಡ್ತಾ ಇದ್ದೀವಿ. ನಿಮ್ಮ ಮುಖಾಂತರ ನೀವು ಹೇಳ್ತಾ ಇದ್ರಲ್ಲ ಗೊಂದಲ ಅಂತ, ಅದಕ್ಕೆ ನಿಮ್ಮ ಮುಖಾಂತರ ನೀವು ಹೇಳ್ತಕ್ಕಂಥದ್ರ ಮುಖಾಂತರ ನಾವು ಅಲ್ಲಿಗೆ ಮಾಧ್ಯಮದ ಮುಖಾಂತರ ಮನವಿ ಮಾಡ್ತಾ ಇದ್ದೀವಿ. ಹೇಳೋದೇನಿಲ್ಲ, ಮನವಿ ಈ ಥರ ಏನಾರು ಇದ್ದರೆ, ನನಗೆ ಗೊತ್ತಿಲ್ಲ ಈ ಥರ ಬೆಳವಣಿಗೆಗಳಿಲ್ಲ, ಏನಾರು ಈ ಥರ ಬೆಳವಣಿಗೆಗಳಿದ್ದರೆ ಇದಕ್ಕೆ ಒಂದು ಸೂಕ್ತವಾದಂಥ ಇತಿಶ್ರೀನ ಹೈಕಮಾಂಡ್ ಆಡಬೇಕು ಅಂತ ಮನವಿ ಮಾಡ್ತೀವಿ. ಸರ್, ಚುನಾವಣಾ ಸಂದರ್ಭದಲ್ಲಿ ಡಿ ಕೆ ಶಿ ಅವರು ಮುಖ್ಯಮಂತ್ರಿ ಆಗ್ತಾರೆ, ನೀವು ನಮಗೆ ಮತ ಕೊಡಿ ಅಂತ ಕೇಳಿದ್ರಿ ಮತದಾರರ. ಖಂಡಿತ ಮತದಾರರು ಏನು ಹೇಳ್ತೀರಾ? ಯಾಕಂದ್ರೆ ಇದು ಗೊಂದಲದಲ್ಲಿದೆ. ಏನು ಹೇಳೋದು? ಏನು ಹೇಳ್ತೀರಿ? ನಾನು ಅದೇ ಇನ್ನು ಎಲೆಕ್ಷನ್ ಬಂದಾಗ ಕೇಳ್ಬೇಕು ನೀವು ಈ ಪ್ರಶ್ನೆ. ನೀವು ಕೇಳಿದ್ರೆ ಏನು ನಿಮ್ಮ ಪ್ರಶ್ನೆ ಇವ್ರು ಆಗೋದೇ ಇಲ್ಲ ನಂಗೆ ಹೇಳ್ತಾ ಇದ್ದೀರಾ ನೀವು. ಏನು ಅದು ಎಲೆಕ್ಷನ್ ಹತ್ರ ಬಂದಾಗ ಕೇಳ್ರಿ ಆ ಪ್ರಶ್ನೆನ. ಈಗ ಪ್ರಸ್ತುತ ಆ ಪ್ರಶ್ನೆಗೆ. ಥ್ಯಾಂಕ್ ಯು. ಆಯ್ತು ಸರ್, ಒಳ್ಳೆಯದು. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡ್ಕೊಳ್ಳೋಣ. ಮಸೂದ್, ಈಗ ಶರವೇಗದಲ್ಲಿ ಡಿ ಕೆ ಬಣ ಪ್ರಯತ್ನವನ್ನು ಪಡ್ತಾ ಇದೆ ಸಿದ್ದರಾಮಯ್ಯನವರಿಂದ ಅಧಿಕಾರ ಹಸ್ತಾಂತರ ಆಗಬೇಕು ಅನ್ನೋ ನಿಟ್ಟಿನಲ್ಲಿ. ಸೊ ಒಂದು ಟೀಮ್ ಡೆಲ್ಲಿನಲ್ಲಿದೆ, ಇವತ್ತು ಇನ್ನೊಂದು ಟೀಮು ಅಲ್ಲಿ ಹೋಗುತ್ತಾ? ಹೈಕಮಾಂಡ್ ಮೇಲೆ ಒತ್ತಡ ತಂತ್ರ ಯಾವ ರೀತಿ? ಅಲ್ಲೂ ಕೂಡ ನಂಬರ್ ಗೇಮಾ ಹೇಗೆ ಅಂತ? ಅರವಿಂದ್, ಒಂದು ರೀತಿಯಲ್ಲಿ ಕಾಂಗ್ರೆಸ್ನಲ್ಲಿ ಕ್ಷಿಪ್ರಗತಿಯ ಚಟುವಟಿಕೆಗಳು ನಡೀತಾ ಇದ್ದಾವೆ. ಸರ್ಕಾರಕ್ಕೆ 2.5 ವರ್ಷ ತುಂಬಿದ್ದ ಬೆನ್ನಲ್ಲೇ ಹಕ್ಕೊತ್ತಾಯ ಮಂಡನೆ ಮಾಡೋದಕ್ಕೆ ಡಿ ಕೆ ಶಿ ಬಣ ಮುಂದಾಗಿರುವಂಥದ್ದು. ಈಗಾಗಲೇ ನಿನ್ನೆ ಒಂದು ತಂಡ ದೆಹಲಿಗೆ ಹೋಗಿ ಬೀಡು ಬಿಟ್ಟಿದೆ. ಮತ್ತೊಂದಷ್ಟು ಜನರ ತಂಡ ಇವತ್ತು ಸಂಜೆ ಹೋಗ್ತಾರೆ. ಇವತ್ತು ಸಂಜೆ 5 ಗಂಟೆಗೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಅವರು ಹೋಗ್ತಾರೆ. ಅಲ್ಲಿ ಎಲ್ಲರೂ ಕೂಡ ಮಧ್ಯಾಹ್ನ ಗೌಪ್ಯ ಸಭೆ ಮಾಡಿ ನಂತರ ಹೋಗುವ ಸಾಧ್ಯತೆ ಇದೆ. ಇವತ್ತೊಂದು ಟೀಮ್ ಹೋಗೋದು ಗೊತ್ತಾಗಿದೆ. ಇವತ್ತು ಸಾಯಂಕಾಲ 5 ಗಂಟೆಗೇನೋ ಅವರು ಫ್ಲೈಟ್ಗೆ ಹೋಗ್ತಾರೆ. ಎಲ್ಲರೂ ಬೆಂಗಳೂರಿಗೆ ಬಂದು ಸೇರ್ತಾ ಇದ್ದಾರೆ. ಮಸೂದ್, ನನ್ನ ಧ್ವನಿ ಕೇಳ್ತಾ ಇದ್ರೆ ಕಂಟಿನ್ಯೂ ಮಾಡಿ, ಹೇಳ್ತಾ ಇದ್ರಿ ತಾವು. ಅರವಿಂದ್, ನಮ್ಮ ಜೊತೆ ಇಕ್ಬಾಲ್ ಹುಸೇನ್ ಅವರು ಇದ್ದಾರೆ, ಅವರೇ ಮಾತಾಡ್ತಾರೆ. ಸರ್, ಚಿಕ್ಕದಾಗಿ ಈಗ ಸಾಕಷ್ಟು ನಿನ್ನೆಯಿಂದಲೂ ಕೂಡ ಚರ್ಚೆ ಆಗ್ತಿದೆ. ಒಂದು ಬಣ ಈಗಾಗಲೇ ಡೆಲ್ಲಿಗೆ ಹೋಗಿದ್ದಾರೆ ಸರ್, ಇವತ್ತು ಕೂಡ ಒಂದಷ್ಟು ಜನ ಹೋಗ್ತೀರಾ ಅಂತ ಏನು ಚರ್ಚೆ ನಡೀತಿದೆ? ಡೆಲ್ಲಿಗೆ ಕೆಲವರೆಲ್ಲರೂ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಮುಖ್ಯಮಂತ್ರಿ ಮಾಡಬೇಕು, ಅವ್ರಿಗೊಂದು ಅವಕಾಶ ಕೊಡಬೇಕಂತೇಳಿ ಎಲ್ಲರೂ ಮನವಿ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದಾರೆ. ಇವಾಗ ಎಷ್ಟು ಗಂಟೆಗೆ ಹೋಗ್ತೀರಾ ಸರ್? ಯಾರೆಲ್ಲ ಹೋಗ್ತಾ ಇದ್ದೀರಾ ಅಂತ? ನಾನು ನಾಳೆ ಹೋಗ್ತಾ ಇದ್ದೀನಿ. ನಾನು ಇವತ್ತು ನಾನು ಸ್ವಲ್ಪ ನನಗೇನೋ ಡಾಕ್ಟ್ರ್ ಹತ್ರ ಅಪಾಯಿಂಟ್ಮೆಂಟ್ ಇದೆ, ಕಣ್ಣಿಗೆ ಇವತ್ತು ನಾನು ಸ್ವಲ್ಪ. ಸೊ ನಾನು ನಾಳೆ 4-4:15 ಗಂಟೆಗೆ ಹೋಗ್ಬೇಕಂದ್ರೆ. ಪ್ರಮುಖ ಬೇಡಿಕೆ ಏನು ಅಂತ ಸರ್? ಏನಿಲ್ಲ, ಶಿವಕುಮಾರ್ ಸಾಹೇಬ್ರು ಅವರು ಪಕ್ಷಕ್ಕೋಸ್ಕರ ಸಾಕಷ್ಟು ದುಡಿದಿದ್ದಾರೆ, ಪಕ್ಷ ಸಂಘಟನೆ ಮಾಡಿದ್ದಾರೆ, ಸರ್ಕಾರ ಬರೋದ್ರಲ್ಲಿ ಅವ್ರದ್ದು ಒಂದು ಪ್ರಮುಖವಾದಂಥ ಒಂದು ಪಾತ್ರ ಇದೆ. ಸೊ ಅವ್ರಿಗೊಂದು ಅವಕಾಶ ಕೊಡಿ ಅಂಥೇಳಿ ನಮ್ಮಲ್ಲೆಲ್ಲ ಬೇಡಿಕೆ ಅಷ್ಟೇ, ಬೇರೆ ಇನ್ನೇನಿಲ್ಲ. ನಿಮ್ಮ ಬೇಡಿಕೆಗೆ ಹೈಕಮಾಂಡ್ ಮಾನ್ಯ ಮಾಡುತ್ತಾ, ಒಪ್ಪಿಕೊಳ್ಳುತ್ತಾ ಅಂತ? ನೋಡಿ, ನಾವು ನಮ್ಮ ಆಸೆ ಅಭಿಲಾಷೆಯನ್ನು ನಾವು ನಮ್ಮ ಹೈಕಮಾಂಡ್ ಹತ್ರ ತೋಡ್ಕೊಳ್ತೀವಿ. ಅದಕ್ಕೀಗಾಗಲೇ ಸಕಾರಾತ್ಮಕವಾದಂಥ ಒಂದು ಸ್ಪಂದನೆ ಕೂಡ ಸಿಕ್ಕಿದೆ. ಸೊ ಒಳ್ಳೇದಾಗುತ್ತೆ, ಶಿವಕುಮಾರ್ ಸಾಹೇಬರು ಆಗ್ತಾರೆ ಅನ್ನೋ ಭರವಸೆ ಇದೆ. ಯಾವುದು ಕ್ರಾಂತಿನೂ ಇಲ್ಲ, ಏನೂ ಇಲ್ಲ ಅಂತ ಹೇಳ್ತಾ ಇದ್ರು. ಈಗ ಇದಕ್ಕಿದ್ದಂಗೆ ದಿಢೀರ್ ಬೆಳವಣಿಗೆ ಆಗಿದೆ ಸರ್. ಅಲ್ಲ ನೋಡಿ, ನಮ್ಮ ಪ್ರಯತ್ನ, ನಮ್ಮ ಪ್ರಾರ್ಥನೆ ಫಲ ಕೊಡುತ್ತೆ. ಮಾತಾಡ್ತೀನಿ. ಈ ಮುಂದಿನ 2.5 ವರ್ಷ ಡಿ ಕೆ ಶಿ ನೇತೃತ್ವದಲ್ಲಿ ಸರ್ಕಾರ ನಡೀಲಿ ಅನ್ನೋದು ನಿಮ್ಮ ಅಭಿಲಾಷೆ? ಹೌದು. ಈಗ ಹೈಕಮಾಂಡ್ ಮಟ್ಟದಲ್ಲಿ ಯಾರ್ಯಾರನ್ನ ಭೇಟಿ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀರಾ ಸರ್? ಹೈಕಮಾಂಡಲ್ಲಿ ಯಾರ್ಯಾರಿದ್ದಾರೆ ಅವರೆಲ್ಲರೂ ಹುಷಾರಿಲ್ಲ, ದಯವಿಟ್ಟು. ಈಗಾಗಲೇ ಚೆಲುವರಾಯಸ್ವಾಮಿ ಅವರು ಕೂಡ ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿ ಮಾಡಿದ್ದಾರೆ.
ಇವತ್ತು ವೇಣುಗೋಪಾಲ್ ಅವ್ರನ್ನ ಭೇಟಿ ಮಾಡೋ ಸಾಧ್ಯತೆ ಇದೆ ಸರ್. ಅವರು ಸಂಪರ್ಕದಲ್ಲಿದ್ದಾರೆ ಅವರೆಲ್ಲ ಮಾಡ್ತಾ ಎಲ್ಲರೂ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಂ ಸರ್, ನಿಮ್ಮ ಭೇಟಿಗೆ ಫಲ ಸಿಗುತ್ತೆ ಅನ್ನೋ ಭರವಸೆ ಇದೆ ಸರ್. ಹೇಳಿದ್ನೆಲ್ಲ ಪ್ರಯತ್ನಕ್ಕೆ ಯಾವತ್ತೂ ಫಲ ಸಿಗುತ್ತೆ. ಈಗ ಸಿದ್ದರಾಮಯ್ಯನವರು ಇದ್ರ ಬಗ್ಗೆ ಬಹಳ ಬೇಸರಗೊಂಡಿದ್ದಾರೆ ಅಂತ ಅವರು ಕೂಡ ಚರ್ಚೆ ಮಾಡ್ತಾರೆ. ಇದು ನಮ್ಮ ಆಂತರಿಕ ವಿಚಾರ, ನಮ್ಮ ಪಕ್ಷದ ವಿಚಾರ. ಇದರಲ್ಲಿ ಯಾರು ಬೇಜಾರು ಮಾಡ್ಕೊಳ್ಳುವಂಥದ್ದು, ಯಾರು ವಿಷಾದ ವ್ಯಕ್ತಪಡಿಸುವಂಥದ್ದು ಏನೂ ಇಲ್ಲ. ಇದು ನಮ್ಮ ಆಂತರಿಕ ವಿಚಾರ, ನಮ್ಮ ಪಕ್ಷದ ವಿಚಾರ. ನಾವು ಸಿದ್ದರಾಮಯ್ಯನವರು ನಮ್ಮ ನಾಯಕರೇ, ಡಿ ಕೆ ಶಿವಕುಮಾರ್ ಅವರು ನಾಯಕರೇ. ಒಂದು ಬೇಡಿಕೆ, ಒಂದು ಮನವಿ ಅಷ್ಟೇ, ಬೇರೆ ಏನೇನಿಲ್ಲ. ನಿನ್ನೆ ಪರಮೇಶ್ವರ್ ಅವರು, ಸತೀಶ್ ಜಾರಕಿಹೊಳಿ ಅವರೆಲ್ಲ ಚರ್ಚೆ ಮಾಡಿದ್ದಾರೆ ಸರ್. ಅವರು ನಮ್ಮ ನಾಯಕರೇ ಅಲ್ವಾ. ಸತೀಶ್ ಸಾಹೇಬ್ರು ನಮ್ಮ ನಾಯಕರೇ, ಪರಮೇಶ್ವರ್ ಸಾಹೇಬರು ನಮ್ಮ ನಾಯಕರೇ. ಇವೆಲ್ಲ ನಮ್ಮ ಆಂತರಿಕ ವಿಚಾರ, ಅದರಲ್ಲಿ ಏನೂ ಇಲ್ಲ. ಅಧಿಕಾರ ಹಂಚಿಕೆ ಆಗುತ್ತೆ ಅನ್ನೋ ಭರವಸೆ ಇದೆಯಾ ಸರ್? ಮಾಡ್ಕೋಬೇಕು ಅಂತ ನಮ್ಮ ಆಸೆ. ಈ ಒಂದು ಪ್ರಯತ್ನ ವಿಫಲ ಆದಲ್ಲಿ ಏನಾಗುತ್ತೆ, ಮುಂದೆ ಏನು ಮಾಡ್ತೀರಾ? ಏನೂ ಆಗಲ್ಲ. ಡಿ ಕೆ ಶಿ ಸಾಹೇಬ್ರನ್ನ ಭೇಟಿ ಮಾಡ್ತೀರಾ ಇವತ್ತು? ಇಲ್ಲ, ನನಗೆ ಗೊತ್ತು, ಡಾಕ್ಟರ್ ಅಪಾಯಿಂಟ್ಮೆಂಟ್ ಇದೆ, ಎಲ್ಲೂ ಹೋಗಲ್ಲ. ಅವರು ಕೂಡ ಡೆಲ್ಲಿಗೆ ಬರ್ತಾರೆ ಹೇಗೆ ಅಂತ ಗೊತ್ತಿಲ್ಲ ಸರ್, ಗೊತ್ತಿಲ್ಲ. ಇದು ಇಕ್ಬಾಲ್ ಹುಸೇನ್ ಅವರ ಮಾತು. ಅರವಿಂದ್ ರೈಟ್, ಹಾಗೆ ಸಂಪರ್ಕದಲ್ಲಿರಿ ಮಸೂದ್, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಅಲ್ಲಿಗೆ ಹೆಚ್ಚು ಕಡಿಮೆ ಎಲ್ಲ ಹೇಳೇ ಬಿಟ್ರು ಇಕ್ಬಾಲ್ ಹುಸೇನ್ ಅವರು. ಹೌದು, ಡೆಲ್ಲಿಗೆ ಹೋಗಿರೋದು ನಮ್ಮ ಶಾಸಕರು ಮನವಿ ಮಾಡ್ಕೊಳ್ಳೋದಕ್ಕೆ.